ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ಟೂರನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಈ ಮನೆಯ ಹೋಮ್ ಟೂರನ್ನ ಗೃಹ ಪ್ರವೇಶದ ಟೈಮಲ್ಲಿ ನಿಮಗೆ ಒಂದ್ಸರಿ ತೋರಿಸಿದ್ದೀನಿ. ಇದು ಫುಲ್ಲಿ ಫರ್ನಿಶ್ಡ್ ಆಗಿದ ನಂತರ ಯಾವ ರೀತಿ ಇದೆ ಮನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಂಟ್ರೆನ್ಸಲ್ಲಿ ಈ ಥರ ಸ್ವಲ್ಪ ಗಿಡಗಳನ್ನ ಎಲ್ಲ ಹಾಕಿದ್ದಾರೆ ಪಾಟ್ಗಳಲ್ಲಿ. ಈ ಮನೆಯನ್ನು ಒಂದ್ಸಲ ನೋಡಿದ್ಮೇಲೆ ಎಲ್ರಿಗೂ ಕೂಡ ಇದೇ ಥರದ್ದು ಒಂದು ಮನೆ ಬೇಕು ಅಂತ ಅನ್ನಿಸ್ದೇ ಇರಲಾರ್ದು. ಬನ್ನಿ ನೋಡೋಣ ಹೇಗೆ ಫರ್ನಿಷಿಂಗ್ ಎಲ್ಲ ಆದ ನಂತರ ಹೇಗೆ ಕಾಣಿಸ್ತಿದೆ ಮನೆ ಅಂತ ಹೇಳಿ. ನೋಡಿ, ಡೋರಿಗೆ ಇವರು ಸೆಕ್ಯೂರಿಟಿಗೋಸ್ಕರ ಈ ರೀತಿ ಲಾಕ್ನ ಹಾಕ್ಸಿರ್ತಾರೆ. ವಿತ್ ಕ್ಯಾಮ್ರಾ ಕೂಡ ಇರುತ್ತೆ. ಅದು ಎಂಟ್ರಿ ಆದ ತಕ್ಷಣ ಈ ಥರ ಒಂದು ದೊಡ್ಡ ಝೂಮರ್ನ ಹಾಕಿದ್ದಾರೆ. ನಿಮಗೆ ಇದು ಗೃಹ ಪ್ರವೇಶದ ಟೈಮಲ್ಲಿ ಈ ಝೂಮರು ಮತ್ತು ಈ ಥರ ಗಿಡಗಳು ಎಲ್ಲನೂ ಯಾವುದೂ ಇರಲಿಲ್ಲ. ಹಾಗಾಗಿ ಆಮೇಲೆ ಫರ್ನಿಷಿಂಗ್ ಎಲ್ಲ ಆಗಿರಲಿಲ್ಲ, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಹಾಲು. ನೋಡಿ, ಹಾಲಲ್ಲೂ ಕೂಡ ಸೇಮ್ ಅದೇ ಥರದ್ದೊಂದು ಝೂಮರು ಹಾಕಿದ್ದಾರೆ. ಇದು ಬಂದು ಸೋಫಾ ಬಂದು ಇದು ಕಸ್ಟಮೈಸ್ ಮಾಡಿಸಿರೋವಂಥದ್ದು. ಹತ್ತತ್ರ 3 lakhs ಆಗಿದೆ ಅಂತ ಹೇಳಿದ್ರು ಸೋಫಾಗೆ. ಹಬ್ಬಬ್ಬಾ ಅನ್ನಿಸ್ತು ನನಗೆ. ಜೊತೆಗೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಅವರು ತೊಗೊಂಬಂದು ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿ ಜಾಗ ಬಿಟ್ಟಿದ್ದರಿಂದ ಅದೆಲ್ಲನೂ ಕೂಡ ಅದು ಸೆಟ್ ಮಾಡಿದ್ದಾರೆ. POP ವರ್ಕು ಕೂಡ ಈ ಥರ ವುಡ್ಡಲ್ಲಿ ಮಾಡಿಸಿದ್ದಾರೆ. ಲೈಟಿಂಗ್ಸ್ ಎಲ್ಲ ಝೂಮರೆಲ್ಲ ಹಾಕಿದ್ಮೇಲೆ ಅದು ಇನ್ನೂ ಲುಕ್ಕಾಗಿ ಕಾಣಿಸ್ತಾ ಇದೆ. TV ವಾಲು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಇಲ್ಲೂ ಈ ಒಂದು ಗಿಡನ ಇಟ್ಟಿದ್ದಾರೆ. ಈ ಥರ ನೋಡಿ, ಅದೆಲ್ಲ ಕಬೋರ್ಡ್ಸು, ಒಳಗಡೆ ಏನೋ ಸ್ಟೋರೇಜ್ ಮಾಡ್ಬೋದು. ಅದರ ಪಕ್ಕದಲ್ಲಿ ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ, ಇಲ್ಲಿ ಖಾಲಿ ಜಾಗ ಇತ್ತು, ಅಲ್ಲಿ ಈಗ ಗಿಡಗಳನ್ನ ಇಟ್ಟಿದ್ದಾರೆ. ಈ ಗಿಡಗಳದ್ದು ಏನಪ್ಪ ಒಂದು ವಿಶೇಷತೆ ಅಂದರೆ, ಈ ಗಿಡಗಳು ಇವಾಗ ಹೇಗಿದೆಯೋ ಹಾಗೇ ಇರುತ್ತಂತೆ, ಅದು ಮುಂದಕ್ಕೆ ಬೆಳೆಯಲ್ಲಂತೆ. ಹಾಗಾಗಿ ಅದನ್ನು ಇನ್ನರ್ ಪ್ಲ್ಯಾಂಟ್ಸ್ ಅಂತಲೇ ಬೆಳೆಸಿರ್ತಾರಂತೆ. ಇನ್ನರ್ಗೆ ಅಂದರೆ ಮನೆ ಒಳಗಡೆ ಇಡೋವಂಥದ್ದು ಅಂತ. ಅವ್ರು ಸದ್ಯಕ್ಕೆ ಮಣ್ಣಿಗೆಲ್ಲೂ ಹಾಕಿಲ್ಲ. ಈ ಪಾಟ್ಗಳು, ದೊಡ್ಡ ದೊಡ್ಡ ಪಾಟ್ಗಳು ಏನಿದೆ ಅದರಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಈ ರೀತಿ ವೇವ್ಸ್ ಥರ ಒಂದು ಪೇಂಟಿಂಗು ಮಾಡಿಸಿದ್ದಾರೆ. ಮನೇಲಿ ಗ್ರೀನರಿ ಇದ್ದರೆ ಎಷ್ಟು ಫ್ರೆಶ್ ಏರ್ ಅಂತ ಅನಿಸುತ್ತಲ್ವ, ಗಾಳಿನ ರಿಫ್ರೆಶ್ ಮಾಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಇದೆ. ಹಸಿರು ನೋಡೋಕ್ಕೊಂಥರ ಅಂದ ಕಣ್ಣಿಗೆ, ತಂಪು ಕೂಡ ತುಂಬ ಚೆನ್ನಾಗಿದೆ. ಈ ಸೋಫಾ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ದುಡ್ಡು ಕೂಡ ಹಂಗೆ ಇದೆ. ಇದು ಅಲ್ಲೂ ಕೂಡ ಒಂದು ಪಾಟನ್ನು ಇಟ್ಟಿದ್ದಾರೆ. TV ವಾಲ್ ಇದು. ಅದರ ಪಕ್ಕಕ್ಕೆ ಬಂದರೆ ಈ ಗಿಡದ ವಿಶೇಷತೆ ನೋಡಿ, ಇದು ಬಂದು ನೋಡೋದು ಅದನ್ನು ಬೆಳೆಸೋದು ಕಡ್ಡಿ, ಅಂದರೆ ದೊಡ್ಡದೊಂದು ಮರದ ಕೊಂಬೆನ ಹಾಕಿ ಬೆಳೆಸಿರೋದು. ಅದು ಕೂಡ ಅಷ್ಟೇ ಬೆಳೆಯಲ್ಲಂತೆ, ಮುಂದಕ್ಕೆ ಹಾಗೆ ಇರುತ್ತಂತೆ. ಅದರಿಂದ ಮುಂದಕ್ಕೆ ಬಂದರೆ ಇದು ದೇವ್ರ ಮನೆ. ನನಗೆ ಈ ದೇವ್ರ ಮನೆ ಲೈಟಿಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು. ಕೆಳಗಡೆ ಹಾಕಿರೋ ಅಂಥದ್ದು, ಅಲ್ಲಿ ಸುತ್ತ ಗಿಡಗಳಿಟ್ಟಿರೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಲೈಟಿಂಗ್ಸ್ ಮಧ್ಯದಲ್ಲಿ ಗಿಡಗಳಿಟ್ಟಿರೋದಕ್ಕೆ ಫೋಟೋ ಸೆಷನ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಲ್ಲುಗಳೆಲ್ಲ ಹಾಕಿದ್ದಾರಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ರೂಫಲ್ಲಿ ಸನ್ಲೈಟಿಗೆ ಅಂತೇಳಿ ಡೈರೆಕ್ಟ್ ಸನ್ಲೈಟ್ ದೇವ್ರ ಮನೆಗೆ ಬೀಳೋ ಥರ ಮಾಡಿದ್ದಾರೆ. ನೋಡಿ, ಒಳಗಡೆ ಕೂಡ ಲೈಟಿಂಗ್ಸ್ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಸೆಂಟ್ರಲ್ ಓಮ್ ಕೂಡ ಮಾಡಿಸಿ ಹಾಕಿದ್ದಾರೆ. ಫುಲ್ ಎಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಮೇಯ್ನಾಗಿ ದೇವ್ರ ಮನೆ ತುಂಬ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಒಂದು ಇಮ್ಯಾಜಿನೇಷನ್ ಇರುತ್ತೆ ಮನೆ ಕಟ್ಟಬೇಕಾದ್ರೆ. ಇವರು ಹಾಗೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದೇವ್ರ ಮನೆ ಪಕ್ಕಕ್ಕೆ ಬಂದರೆ ಇದು ಡೈನಿಂಗ್ ಹಾಲು. ನೋಡಿ, ಈ ಥರ ಕಾಣಿಸುತ್ತೆ ಹಾಲ್ ಕಡೆಗೆ. ಅದ್ರ ಪಕ್ಕಕ್ಕೆ ಬಂದರೆ ಇದು ಫೋರ್ಟಿಕಾಗೆ ಹೋಗೋಕ್ಕೆ ಒಂದು ಡೋರ್ ಹಾಕಿದ್ದಾರೆ. ಫುಲ್ ಗ್ಲಾಸ್ದೇ ಇದೆ ಡೋರು ಕೂಡ. ಕರ್ಟನ್ಗಳು ಕೂಡ ತುಂಬ ದೊಡ್ಡ ದೊಡ್ಡ ಕರ್ಟನ್ಸ್ ಹಾಕಿದ್ದಾರೆ. ಅದು ಮುಂಚೆನೇ ಪ್ಲ್ಯಾನಲ್ಲಿ ಇತ್ತು, ಈ ಥರದ್ದು ಕರ್ಟನ್ಸ್ಗಳು ಇಲ್ಲೆಲ್ಲ ಬರುತ್ತೆ ಅಂತ ಹೇಳಿ. ಅಡುಗೆ ಮನೇಲಿ ಕೂಡ ಒಂದು ಪಾಟ್ನ ಇಟ್ಟಿದ್ದಾರೆ. ಇದು
ಹ್ಯಾಂಡ್ ವಾಶ್ ಸಿಂಕ್, ಅದ್ರ ಕೆಳಗಡೆ ಕೂಡ ಕಬೋರ್ಡನ್ನು ಮಾಡಿಸಿರ್ತಾರೆ. ಅಟ್ಯಾಚ್ಡ್ ಮಿರರ್ ಹಾಕಿದ್ದಾರೆ. ಇದು ಕಿಚನ್ಗೆ ಇವರೆಲ್ಲ ಕಡೆ ವೈಟೇ ಯೂಸ್ ಮಾಡಿದ್ದಾರೆ. ವೈಟ್ ವೆಟ್ರಿಫೈಡ್ ಕೂಡ ವೈಟ್ ಇದೆ, ಜೊತೆಗೆ ಶೆಲ್ಫ್ ಕೂಡ ವೈಟಲ್ಲೇ ಮಾಡಿಸಿದ್ದಾರೆ. ನಾನಂದೆ ತುಂಬ ಗಲೀಜಾಗುತ್ತೆ, ಏನಾದರೂ ಚೆಲ್ಲಿದ್ರೆ ಕಾಣಿಸುತ್ತೆ ಅಂತ. ಸದ್ಯಕ್ಕೆ ಅವ್ರಿಗೆ ಆ ಥರದ್ದೇನೂ ಅನ್ನಿಸ್ತಿಲ್ಲ, ಕ್ಲೀನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ದೊಡ್ಡದೊಂದು ಕಿಟಕಿನ ಹಾಕಿದ್ದಾರೆ ನೋಡಿ, ಎಷ್ಟು ದೊಡ್ಡ ಸ್ಪೇಸ್ ಇದೆ. ಇದಕ್ಕೆ ಚಿಮ್ನಿನೇ ಬೇಡ ಅನಿಸುತ್ತೆ, ಅಷ್ಟು ದೊಡ್ಡದಾಗಿ ಕಿಟಕಿನ ಇಟ್ಟಿದ್ದಾರೆ. ಡ್ರಾಯರ್ಸ್ ಎಲ್ಲ ಇವಾಗ ಬರುತ್ತಲ್ಲ, ಏನಪ್ಪ ವಾಟರ್ ಪ್ರೂಫ್ ಅಂತ ಹೇಳಿ ಆ ಥರದ್ದು ಮಾಡಿಸ್ಕೊಂಡಿದ್ದಾರೆ, ಫೈಬರ್ದು ಎಲ್ಲ ಮಾಡಿಸಿರೋದು. ಎಲ್ಲ ಕಡೆನೂ ಕೂಡ ಕಬೋರ್ಡಿಂದ ಕ್ಲೋಸ್ ಮಾಡಿಸಿದ್ದಾರೆ, ಎಲ್ಲೂ ಕೂಡ ಖಾಲಿನ ಬಿಟ್ಟಿಲ್ಲ. ಅದರ ಆಪೋಸಿಟ್ಟಿಗೆ ಈ ಥರ ಓವನಿಗೆ ಅಂಥೇಳಿ ಸ್ಪೇಸನ್ನು ಬಿಟ್ಕೊಂಡಿದ್ದಾರೆ, ಮತ್ತು ಕಬೋರ್ಡು ಕೂಡ ಮಾಡಿಸ್ಕೊಂಡಿದ್ದಾರೆ. ಇದರ ಪಕ್ಕಕ್ಕೆ ಬಂದರೆ ಸ್ಟೋರ್ ರೂಮು. ಆ್ಯಕ್ಚುಲಿ ಸ್ಟೋರ್ ರೂಮ್ ತುಂಬ ನೆಸೆಸಿಟಿ ಇರುತ್ತೆ. ಯಾರೇ ಮನೆ ಕಟ್ಟಿದ್ರು ಕೂಡ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ನ ಮಾಡ್ಕೋಬೇಕು. ಏನೇ ರೇಷನ್ ಆಗಲಿ ಅಥವಾ ಪಾತ್ರೆಗಳಾಗಲಿ ಏನಾದರೂ ಒಂದು ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ಮನೆ ಎಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ, ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಅಂತೇಳಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಅದರಿಂದ ಆಚೆಗೆ ಬಂದರೆ ಇದು ಯುಟಿಲಿಟಿ ಪಾಯಿಂಟು ಕೂಡ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಷ್ಟೇ ಇದೆ, ದೊಡ್ಡದಾಗೇ ಇದೆ ನೋಡಿ. ಇಲ್ಲಿ ಲೈಟಿಂಗ್ಸ್ ಈ ಥರ ಬಿಟ್ಟಿದ್ದಾರೆ ಅಡುಗೆ ಮನೆಗೆ. ಇದೆಲ್ಲ ಗೃಹ ಪ್ರವೇಶದ ಟೈಮಲ್ಲಿ ಇರಲಿಲ್ಲ, ಹಾಗಾಗಿ ಮತ್ತೊಂದು ಸರಿ ವಿಡಿಯೋ ಮಾಡ್ತಿರೋದು. ಹಣ್ಣಿಗೆ ಅಂತೇಳಿ ಈ ಥರ ಬುಟ್ಟಿನೂ ಕೂಡ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನಾವು ಅಡುಗೆ ಮನೆ ಪಕ್ಕಕ್ಕೆ ಇರೋವಂಥ ಫೋಟಿಕನ ಓಪನ್ ಮಾಡಿದ್ರೆ ನೋಡಿ, ಈ ಥರ ದೊಡ್ಡದು ಡೋರ್ಸ್ ಇದೆ. ಅದನ್ನು ಓಪನ್ ಮಾಡಿ ಆಚೆ ಹೋದರೆ ಅಲ್ಲೂ ಕೂಡ ಎಲಿವೇಷನ್ಗೆ ಅಂಥೇಳಿ ಗಿಡಕ್ಕೆ ಅಂಥೇಳಿ ಜಾಗನ ಬಿಟ್ಟಿರೋದು, ಮರನೇ ಹಾಕಿದ್ದಾರೆ. ಈ ಮರನೂ ಕೂಡ ಏನೂ ಆಗಲ್ವಂತೆ, ಇದರ ಮಣ್ಣಿಗೆ ಹಾಕಿದ್ದಾರೆ, ಮಣ್ಣು ಹಾಕಿರೋವಂಥದ್ದು. ಇದು ಕೂಡ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಚಿಕ್ಕದ ಒಂದು ಪಾಟ್ನ ಇಟ್ಟಿರ್ತಾರೆ. ಇದು ಫೋಟಿಕಾಗೆ ಗ್ಲಾಸ್ದಲ್ಲಿ ರೈಲಿಂಗ್ಸ್ನ ಹಾಕ್ಸಿದ್ದಾರೆ, ಗ್ಲಾಸ್ ವಿತ್ ಸ್ಟೀಲ್ ರೈಲಿಂಗ್ಸು. ಇಲ್ಲಿಂದ ನೆಕ್ಸ್ಟು ಮೇಲ್ಗಡೆಗೆ ಮತ್ತು ಪಕ್ಕಕ್ಕೊಂದು ರೂಮ್ ಕೂಡ ಇದೆ. ಹಾಗೆ ಎದುರುಗಡೆ ನಿಮಗೆ ಏನು ಕಬೋರ್ಡ್ ಕಾಣಿಸ್ತಿದೆ ಅದರಲ್ಲಿ ಹಿಂದೆಗಡೆಗೆ ಒಂದು ವಾಶ್ರೂಮ್ ಇದೆ, ಅದು ಜನರಲ್ ವಾಶ್ರೂಮು. ಇದು ಅದರ ಪಕ್ಕಕ್ಕಿರೋವಂಥ ಒಂದು ರೂಮು, ಫಸ್ಟ್ ಫ್ಲೋರಲ್ಲಿರೋವಂಥದ್ದು ಒಂದು ರೂಮ್. ಅಂದರೆ ಈಗ ಹಾಲ್ ಪಕ್ಕಕ್ಕೆ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಇರೋವಂಥ ರೂಮ್ ಇದು. ತುಂಬ ಸ್ಪೇಷಿಯಸ್ ಆಗಿದೆ, ಸೈಟು ಕೂಡ ತುಂಬ ದೊಡ್ಡದೇ ಇದೆ ಅಲ್ವಾ, ಹಾಗಾಗಿ 33/55 ಇರೋವಂಥ ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರೋವಂಥ ಮನೆ ಇದು. ಇಲ್ಲೂ ಕೂಡ ದೊಡ್ಡದೊಂದು ವಿಂಡೋನ ಹಾಕಿದ್ದಾರೆ. ಇಲ್ಲಿ ನೋಡಿ ಇಷ್ಟು ದೊಡ್ಡದಿದೆ, ಒಂದು ವಾಲ್ ಫುಲ್ಲು ಕಿಟಕಿನೇ ಇದೆ. ಅದಕ್ಕೆ ವುಡ್ ವರ್ಕ್ ಕೂಡ ಮಾಡಿಸಿದ್ದಾರೆ, ಈ ಥರ ವುಡ್ ವರ್ಕ್ನ ಕಾಂಬಿನೇಷನ್ನ ಕೊಡಿಸಿದ್ದಾರೆ. ಎಲ್ಲ ರೂಮಲ್ಲೂ ಕೂಡ ಆಲ್ಮೋಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಮತ್ತು ವುಡ್ ವರ್ಕ್ ಇದ್ದೇ ಇದೆ. ಅದ್ರ ಜೊತೆಗೆ ಕಾಟು ಕೂಡ ಅಲ್ಲೇ ವುಡ್ಡಲ್ಲಿ ಮಾಡಿಸಿ ಅಟ್ಯಾಚ್ ಮಾಡಿಸಿದ್ದಾರೆ. ಅದರಿಂದ ಆಚೆ ಬಂದರೆ ಈ ಥರ ಇರುತ್ತೆ ಔಟ್ಲುಕ್. ಮೆಟ್ಲು ಕೆಳಗಡೆ ಬಂದು UPSಗೆ ಅಂಥೇಳಿ ಪಾಯಿಂಟ್ನ ಹಾಕ್ಸಿದ್ದಾರೆ. ಈಗ ನಾವು ನೆಕ್ಸ್ಟು ಫಸ್ಟ್ ಅಲ್ಲ, ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು ಇದು ಮನೆ. ಈಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಮೆಟ್ಲಿಗೆಯಿಂದ ಮೇಲಕ್ಕೆ ಹೋಗಬೇಕಾದ್ರೆ ನೋಡಿ, ಇದು ಗ್ರಾನೈಟಲ್ಲಿ ಈ ಥರ ಡಬಲ್ ಲೇಯರ್ ಕೊಡಿಸಿದ್ದಾರೆ, ಹಾಗಾಗಿ ಮೆಟ್ಲು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ಪಾಟ್ಗಳನ್ನು ಕೂಡ ಇಟ್ಟಿದ್ದಾರೆ. ಮನೇನ ನಾವು ಎಷ್ಟೇ ಚೆನ್ನಾಗಿ ಕಟ್ಟಿದ್ರೂ ಕೂಡ ಅದ್ರ ಜೊತೆಗೆ ಡೆಕೋರೇಷನ್ನ ನಾವು ಯಾವ ರೀತಿ ಮಾಡಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಮನೆ ಅಂದ ಕೂಡ ಹೆಚ್ಚುತ್ತೆ. ಇವರು ಆದಷ್ಟು ಗಿಡಗಳಿಂದ ಡೆಕೋರೇಟನ್ನು ಮಾಡಿದ್ದಾರೆ, ಹಾಗಾಗಿ ಗ್ರೀನರಿ ಇರೋದ್ರಿಂದ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಸೆಕೆಂಡ್ ಫ್ಲೋರಿಗೆ ಬಂದಾಗ ನೋಡಿ, ಈ ಥರ ಒಂದು ಹಾಲ್ ಕಾಣಿಸುತ್ತೆ ನೋಡಿ, ಈ ಥರ ಹಾಲ್ ಕಾಣಿಸುತ್ತೆ. ಇಲ್ಲಿ ಒಂದು ಐರನ್ನಿಗೆ ಅಂಥೇಳಿ ಕೂಡ ಒಂದು ಪಾಯಿಂಟನ್ನು ಹಾಕ್ಸಿದ್ದಾರೆ. ಅಲ್ಲಿ ಒಂದು ವುಡ್ಡಲ್ಲೇ ಟೇಬಲ್ ಥರ ಮಾಡಿಸ್ಕೊಂಡಿದ್ದಾರೆ ಐರನ್ ಮಾಡೋದಕ್ಕೆ ಅಂಥೇಳಿ.
ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಐರನಿಂಗಿಗೆ ಅಂತೇಳಿ ಒಂದು ಪಾಯಿಂಟ್ನ ಹಾಕ್ಸಿ ಅಲ್ಲಿ ಜಾಗನ ಬಿಟ್ಕೊಂಡಿರೋದು. ಇದು ನೋಡಿ, ಇದು ಇಲ್ಲಿ ಒಂದು ಫೋರ್ಟಿಕ್ಕಾಗೆ ಹೋಗೋಕ್ಕೆ ದೊಡ್ಡದೊಂದು ಡೋರು ಮತ್ತು ಕಿಟಕಿಗಳೆಲ್ಲ ಬಂದಿರೋದ್ರಿಂದ ಫುಲ್ ಕವರ್ ಆಗಿದೆ. ಅದನ್ನು ಕರ್ಟನ್ನಲ್ಲಿ ಕ್ಲೋಸ್ ಮಾಡಿರ್ತಾರೆ ನೋಡಿ. ಎಲ್ಲ ಆಲ್ಮೋಸ್ಟ್ ಗ್ಲಾಸ್ದೇ ಇರುತ್ತೆ ಡೋರ್ಸು, ಫೋರ್ಟಿಕ್ಕಾಗಿ ಬಂದಿರೋ ಅಂಥದ್ದೆಲ್ಲ. ಅದ್ರ ಜೊತೆಗೆ ಈ ಥರ ಪಾಟ್ಗಳನ್ನ ಕೂಡ ಇಟ್ಟು ಡೆಕೋರೇಟ್ನ ಮಾಡಿದ್ದಾರೆ. ಇದು ನಾನು ನೈಟ್ ವೀಡಿಯೋ ಮಾಡಿದ್ದೆ. ನೆಕ್ಸ್ಟ್ ನಾನು ನೈಟಲ್ಲಿ ಏನು ಸರಿ ಕಾಣಿಸ್ತಿಲ್ಲ ಅಂಥೇಳಿ ಬೆಳಗ್ಗೆ ಕಂಟಿನ್ಯೂ ಮಾಡಿದೆ ವೀಡಿಯೋನ. ಹಾಗಾಗಿ ಇದು ಬೆಳಗ್ಗೆ ಮಾಡಿರೋಂಥ ವೀಡಿಯೋ ಅರ್ಧದಿಂದ. ನೋಡಿ, ಇದು ಔಟ್ಲುಕ್ ಈ ಥರ ಕಾಣಿಸುತ್ತೆ. ಫೋರ್ಟಿಕ್ಕಾಯಿಂದ ಆಚೆಗೆ ಕಾಣಿಸುತ್ತೆ. ಇದು ಬಂದು ಮತ್ತೊಂದು ರೂಮು. ಇಲ್ಲೂ ಕೂಡ ನೋಡಿ, ಇಲ್ಲಿ ರೂಮಿಂದ ಆಚೆಗೂ ಕೂಡ ಬಾಲ್ಕನಿಗೆ ಹೋಗ್ಬೋದು. ಬಾಲ್ಕನಿ ಫೋರ್ಟಿಕಾ ಏನಾದರೂ ಹೇಳ್ಬೋದು. ಇಲ್ಲೂ ಕೂಡ ದೊಡ್ಡ ದೊಡ್ಡದು ಡೋರ್ಸ್ ಎಲ್ಲ ಹಾಕಿಸಿ ಕರ್ಟನಿಂದ ಕವರ್ ಮಾಡಿರ್ತಾರೆ. ಇಲ್ಲಿ ಸಿಟ್ಟಿಂಗ್ ಏರಿಯಾ ಥರನೂ ಕೂಡ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಾಲ್ಕನಿ ಕೂಡ ಸೇಮ್ ಡೋರ್ಸ್ನೇ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಚೇರ್ನ ಹಾಕಿ ಗಿಡಗಳಿಗೆ ಜಾಗ ಬಿಟ್ಟಿದ್ರಲ್ಲ ಅಲ್ಲೆಲ್ಲ ಈ ರೀತಿ ಪಾಟ್ಗಳಿಂದ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಅವ್ರ ಮನೆಯಿಂದ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಆಪೋಸಿಟಿಗೆ ಪಾರ್ಕ್ ಇದೆ, ಪಕ್ಕಕ್ಕೇ ಪಾರ್ಕ್ ಇದೆ. ಹಾಗಾಗಿ ಒಳ್ಳೆ ಗಾಳಿ ಬರುತ್ತೆ. ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಡೋರ್ಸು ವಿಂಡೋಸು ಇಟ್ಟಿರೋದ್ರಿಂದ ಗಾಳಿ ಬೆಳಕಿಗೆ ತೊಂದರೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಜೊತೆಗೆ ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ಮನೆಗಳು ಯಾವುದೂ ಆಗಲ್ಲ. ಹಾಗಾಗಿ ಯಾವಾಗಲೂ ಗಾಳಿ ಬೆಳಕಿದ್ದೇ ಇರುತ್ತೆ. ಇದು ನೋಡಿ, ಅವ್ರದ್ದು ರೂಮಲ್ಲಿ ವಾಲ್ನ ಈ ಥರ ಡಿಸೈನ್ ಮಾಡಿಸಿದ್ದಾರೆ ವುಡ್ಡಲ್ಲಿ. ಈ ಕಡೆ ಒಂದು ಟಿ ವಿ ವಾಲ್ ಅಂತ ಹೇಳ್ಬೋದು. ಟಿ ವಿ ವಾಲು ಕೂಡ ಮಾಡಿಸ್ಕೊಂಡಿದ್ದಾರೆ. ಪಕ್ಕಕ್ಕೆ ಬಂದರೆ ಬುಕ್ಸ್ಗಳೆಲ್ಲ ಇಟ್ಕೊಳ್ಳೋಕೆ ಈ ಥರ ಚಿಕ್ಕದಾಗಿ ಬಾಕ್ಸ್ ಥರ ಮಾಡಿಸಿದ್ದಾರೆ. ಕಾಟ್ ಸುತ್ತ ಈ ಥರ ಲೈಟಿಂಗ್ಸ್ ಕೂಡ ಮಾಡಿಸಿರ್ತಾರೆ. ಅದ್ರ ಪಕ್ಕಕ್ಕೆ ಬಂದರೆ ಡ್ರೆಸ್ಸಿಂಗ್ ಏರಿಯಾ ಇದು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಡ್ರೆಸ್ಸಿಂಗ್ ಏರಿಯಾ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ಅದ್ರ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲೇ ವಾಶ್ರೂಮ್ ಕೂಡ ಬರುತ್ತೆ. ಈ ಥರ ಡಿಸೈನಲ್ಲಿ ಮಾಡಿಸಿದ್ದಾರೆ. ವುಡ್ ವರ್ಕು ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇದರಿಂದ ಆಚೆ ಬಂದರೆ ನೆಕ್ಸ್ಟ್ ಇನ್ನೊಂದು ರೂಮು, ಅದು ಕಿಡ್ಸ್ ರೂಮು ನೋಡಿ. ಇದೆ ಅದರ ಆಪೋಸಿಟ್ಗೆ ಇರೋವಂಥ ರೂಮ್ ಇದು, ಮಕ್ಕಳಿಗೆ ಅಂತ ಮಾಡಿರೋದು ನೋಡಿ. ಇಲ್ಲೂ ಕೂಡ ಪಾಟ್ಗಳನ್ನ ಇಟ್ಟಿದ್ದಾರೆ. ಮಕ್ಕಳಿಗೆ ಅಂತ ಹೇಳಿ ಸ್ಪೇಸ್ನ ಬಿಡಿಸಿ ಸ್ಟಡಿ ಟೇಬಲ್ ಕೂಡ ಹಂಗೆ ಅದರಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ ವಾಲ್ ಬರೀ ಬುಕ್ಸ್ ಇಟ್ಕೊಳ್ಳೋದಕ್ಕೆ ಅಂತಲೇ ಕಬೋರ್ಡಿಂದ ಕವರ್ ಮಾಡಿಸಿದ್ದಾರೆ. ಮಕ್ಕಳು ರೂಮ್ ಆಗಿರೋದ್ರಿಂದ ಈ ಥರ ವಾಲ್ಪೇಪರ್ನ ಅಲ್ಲಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ದು ಮಕ್ಕಳು ರೂಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿನೇ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಬಂದಿರುತ್ತೆ. ಇದು ಮತ್ತೊಂದು ಬಾಲ್ಕನಿ. ಪ್ರತಿಯೊಂದು ರೂಮಿಗೂ ಕೂಡ ಬಾಲ್ಕನಿ ಬಂದಿದೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ನಾನು ತೋರಿಸಿದ್ನಲ್ಲ, ಅಲ್ಲಿ ಒಂದು ರೂಮಿಗೆ ಬಂದಿಲ್ಲ ಅಷ್ಟೇ. 2 ರೂಮು ಮತ್ತು ಹಾಲಿಗೆಲ್ಲನೂ ಕೂಡ ಬಾಲ್ಕನಿ ಬಂದಿರುತ್ತೆ. ಇದು ಹೊಸ ಲೇಔಟ್ ಆಗಿರೋದ್ರಿಂದ ಇತ್ತೀಚಿಗೆ ಮನೆಗಳನ್ನ ಕಟ್ತಿರೋದ್ರಿಂದ ನಿಮಗೆ ತೋರಿಸ್ತಾ ಇರಬೇಕಾದ್ರೆ ಖಾಲಿ ಖಾಲಿ ಅನ್ನಿಸ್ತಿದೆ ಲೇಔಟು. ಇವಾಗ ಒಂದೊಂದೇ ಮನೆಗಳಾಗ್ತಾಯಿದೆ. ಇಲ್ಲೂ ನೋಡಿ, ಇಲ್ಲೂ ದೊಡ್ಡದು ಕಿಟಕಿಗಳನ್ನ ಹಾಕ್ಸಿದ್ದಾರೆ. ಒಳ್ಳೆ ಗಾಳಿ ಬರುತ್ತೆ. ಇಲ್ಲಿ ಹಾಲಲ್ಲಿರೋವಂಥ ಬಾಲ್ಕನಿಲಿ ಆದಷ್ಟು ರೋಸ್ ಗಿಡಗಳನ್ನೆಲ್ಲ ಹಾಕಿದ್ದಾರೆ ನೋಡಿ. ಸ್ವಲ್ಪ ಚಿಕ್ಕ ಚಿಕ್ಕ ಪಾಟಲ್ಲಿದೆ. ಸ್ವಲ್ಪ ಅದು ಸುಮಾರು ದಿನ ಆಗಿದೆಲ್ಲ ತಂದಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು. ಈ ಗಿಡಗಳು ಸ್ವಲ್ಪ ಹಸಿರು ಎಲೆಗಳು ಕಡಿಮೆ ಆಗಿದೆ. ನಾವು ಗಿಡಗಳನ್ನ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಬೇಕು. ಇವ್ರ ಒಳಗಡೆ ಇರೋ ಗಿಡ ಎಲ್ಲವೂ ಚೆನ್ನಾಗಿದ್ದಾವೆ. ಈಚೆಗಡೆ ಇರೋ ರೋಸ್ ಗಿಡಗಳು ಸ್ವಲ್ಪ ಬಾಡ್ದಂಗೆ ಆಗಿದ್ದಾವೆ ಅಷ್ಟೇ. ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಕೊಂಬಿದ್ರೆ ಸರಿ ಹೋಗುತ್ತೆ. ಅದರಿಂದ ನೆಕ್ಸ್ಟ್ ಫ್ಲೋರಿಗೆ ಹೋದರೆ ನಮಗೆ ಅಲ್ಲೊಂದು ಏನಂತ ಹೇಳ್ಬೋದು, ಹೋಮ್ ಥಿಯೇಟರ್ಗೆ ಅಂತಲೇ ಒಂದು ಸ್ಪೇಸ್ನ ಬಿಡಿಸಿದ್ದಾರೆ.
ಅದ್ರ ಜೊತೆಗೆ ಟೆರಸ್ ಇದೆ. ಹೋಮ್ ಥಿಯೇಟ್ರಿಗೆ ಅಂತೇಳಿ ಬಿಡಿಸಿರೋವಂಥದ್ದು ಸ್ಪೇಸು. ಇದಕ್ಕೆ ಕರ್ಟನಿಂದೆಲ್ಲ ಕವರ್ ಮಾಡಬೇಕು, ಅದಕ್ಕಿಂತ ಕರ್ಟನ್ ಹಾಕಿರಲಿಲ್ಲ. ದೊಡ್ಡದಾಗಿ ಇದೆ ಸ್ಪೇಸು. ಅದ್ರ ಪಕ್ಕಕ್ಕೆ ಬಂದರೆ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಇಳಿ ಸ್ಪೇಸ್ ಇದೆ. ಸದ್ಯಕ್ಕೆ ಅವ್ರು ಇನ್ನೂ ಬಟ್ಟೆಗಳು ಹಾಕ್ಕೊಳ್ಳೋದಕ್ಕೆ ಈ ಥರ ಹಗ್ಗದಲ್ಲಿ ಕಟ್ಕೊಂಡಿದ್ದಾರೆ. ಸಪ್ರೇಟ್ ಕಬ್ಬಿಣದಲ್ಲಿ ಏನು ಮಾಡಿಸ್ಕೊಂಡಿಲ್ಲ. ಇದು ಈ ಮನೆಯ ವಿಡಿಯೋ ಆಗಿತ್ತು. ನನಗೆ ಈ ಮನೆಯ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಅನುಕೂಲವಾಗಿ ನಮಗೆ ದೊಡ್ಡದಾಗಿ ಜಾಗ ಇದೆ ಅಂತ ಹೇಳೋರು ಈ ಮನೆ ಪ್ಲ್ಯಾನನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಹಣಕಾಸಿನ ಸಪೋರ್ಟು ಕೂಡ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಪ್ಲ್ಯಾನು. ನೋಡಿದವ್ರಿಗೆಲ್ರಿಗೂ ಕೂಡ ಈ ಥರದ್ದೊಂದು ಮನೆ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋನ ನಾನು ತೋರಿಸಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನಗೆ ವ್ಯೂಸ್ ಆಗ್ತಾಯಿದೆ, ಆದರೆ ಸಬ್ಸ್ಕ್ರಿಪ್ಷನ್ ಬರ್ತಿಲ್ಲ. ಹಾಗಾಗಿ ಸಬ್ಸ್ಕ್ರಿಪ್ಷನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದರೂ ನೀವು ಮನೆ ಕಟ್ಟೋರು ಪ್ಲ್ಯಾನ್ ಇದ್ದರೆ ಈ ವಿಡಿಯೋನ ಒಂದು ಸರಿ ನೋಡಿ. ಇದರಲ್ಲಿ ನಿಮಗೆ ಎಲ್ಲವನ್ನೂ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಕೂಡ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಈ ಪಾರ್ಟ್ನ ನಾವು ಚೇಂಜ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಚೇಂಜ್ನ ಮಾಡ್ಕೋಬೋದು. ನೋಡಿ, ಅವರು ಈ ಪಾಯಿಂಟ್ನ ಮಿಸ್ ಮಾಡಿದೆ. ಆಲ್ಮೋಸ್ಟ್ ಬಾಲ್ಕನಿಗೆಲ್ಲ ಕೂಡ ಟೈಲ್ಸ್ನ ಹಾಕ್ಸಿದ್ದಾರೆ, ಚಿಕ್ಕ ಚಿಕ್ಕದು ಜಾರ್ದಿರೋ ಥರ. ಯಾಕೆಂದರೆ ಮಳೆ ನೀರು ಬಂದರೆ ಅದು ಜಾರಬಾರ್ದು ಅಂತ ಹೇಳಿ ಅದನ್ನು ಹಾಕ್ಸಿರೋ ಅಂಥದ್ದು. ನನಗೆ ಈ ಮನೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.